ಹಾಯ್ ಫ್ರೆಂಡ್ಸ್, ಇದು ಸೋಮವಾರದ ವ್ಲಾಗ್. ನಾ ಸಂಡೇ ಚಿಕನ್ ಸುಕ್ಕ ಸಾರು ಮಾಡಿದ್ದೆ, ಅದನ್ನ ಈಗ ನಾಷ್ಟ ಮಾಡ್ತಾ ಇದ್ದೀನಿ. ರೈಸ್, ಚಿಕನ್ ಸಾರು, ಸುಕ್ಕ ನಾಷ್ಟ ಆಯ್ತು. ಈ ಟೀ ಕುಡಿತಾ ಇದ್ದೀನಿ. ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಇಲ್ಲಿ ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ, ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಂಡೆಕಾಯಿ ಹಾಕಿದೆ ನಾ ಪಾತ್ರೆಯಲ್ಲಿ. ಮೊದಲು ಡ್ರೈ ಫ್ರೈ ಮಾಡ್ತೀನಿ, ಡ್ರೈ ಹುರ್ಕೊಳ್ತೀನಿ 1-2 ಸೆಕೆಂಡ. ಆಮೇಲೆ ಎಣ್ಣೆ ಹಾಕಿ ಫ್ರೈ ಮಾಡ್ತೀನಿ. ಹಾಕಿದೆ ನಾನು, ಎಣ್ಣೆ ಹಾಕಿ ಫ್ರೈ ಮಾಡ್ತೀನಿ. ಈ ಫ್ರೈ ಆಯ್ತಾ ಬೆಂಡೆಕಾಯಿಗೆ, ಈಗ ತಾಟಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಈ ಪಾತ್ರೆಗೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ನಾನೇನು ಫ್ರೈ ಮಾಡ್ಕೊಂಡಿದ್ದೆ ಬೆಂಡೆಕಾಯಿ, ಅದೇ ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಹಾಕಿದೆ ನಾನು. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕಿದೆ, ಈರುಳ್ಳಿ ಹಾಕ್ತಾ ಇದ್ದೀನಿ. ನಾನು ಈರುಳ್ಳಿ ಟೊಮೆಟೊ ಎರಡೂ ಕೂಡ ಹಾಕಿದೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇಲ್ಲಿ ಗರಂ ಮಸಾಲ ಹಾಕಿದೆ, ಸಾಂಬಾರು ಪೌಡರ್ ಹಾಕಿದೆ, ಅರಿಶಿನ ಪೌಡರ್ ಹಾಕಿದೆ. ಇಲ್ಲಿ ಖಾರದ ಪೌಡರ್ ಹಾಕ್ತಾ ಇದ್ದೀನಿ. ಈ ಒಗ್ಗರಣೆ ರೆಡಿ ಆಗುತ್ತೆ. ನಾನು ಬೆಂಡೆಕಾಯಿ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತಿದೆ. ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಪಲ್ಯ, ರೈಸ್, ಚಿಕನ್ ಸುಕ್ಕ ಉಳಿದಿತ್ತು ರಾತ್ರಿಯಿಂದ, ಅದನ್ನ ಊಟ ಮಾಡ್ತಾ ಇದ್ದೀನಿ. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ರಾತ್ರಿ ಊಟಕ್ಕೆ ನಾನು ಎಗ್ ಬಾಯ್ಲ್ ಮಾಡಿದ್ದೆ, ಜುಣಕ ಮಾಡಿದ್ದೆ. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.